ಕಟ್ಟಿದ್ದೆ ಹುಳ್ಳಿಕಾಳು ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ, ಎಷ್ಟು ಉದ್ದ ಬಂದಿದೆ ನೋಡ್ರಿ. ನಾನೇನು ಬಟ್ಟೆಲಿ ಕಟ್ಟಿಲ್ಲ, ಇಲ್ಲಿ ನೋಡ್ರಿ ಯಾವ ಥರ ಬಂದಿದೆ ಅಂತ. ಈಗ ನೋಡು, ಇದು ಮಾಮೂಲಿ ನಾವು ಹಾಕ್ತೀವಲ್ಲ ಮಸಾಲೆ, ಗ್ರೀನ್ ಮಸಾಲೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸುಮ್ಮನೆ ರಜಾ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ ಲವಂಗ, ಕರಿಮೆಣಸು ಹಾಕಿ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನ. ಇದೊಂದು ಸ್ವಲ್ಪ ಇದನ್ನಾಗಿದ್ದ ತಕ್ಷಣ ನೋಡು ರುಬ್ಬಿಟ್ಕೊಂಡಿದ್ದೀನಿ ಕೈಮಾನ. ಒಂದು ಅರ್ಧ ಕೆ ಜಿ ತರಿಸಿದ್ವಾ ಮಟನ್ನು, ಅದ್ರದ್ದೇ ಇದು ಕೈಮ. ಬೇಕಲಿಲ್ಲ, ಸ್ವಲ್ಪ ನುಣ್ಣಗೇನು ರುಬ್ಕೊಂಡಿಲ್ಲ, ತರಿಯಾಗಿ ರುಬ್ಕೋಬೇಕು ಕೈಮಾನ. ಯಾಕಂದರೆ ಇದು ಗೊಜ್ಜಿಗೆ ಹಾಕೋದಿಲ್ಲ, ಗೊಸ್ತರ ಮಾಡ್ತಾಯಿದ್ದೀನಿ. ಅದಕ್ಕೆ ಈ ಥರ ಮಾಡ್ಕೋಬೇಕು. ಒಂದು ಸ್ವಲ್ಪ ಕುದಿಸ್ಬೇಕು ಇದನ್ನು. ನಾನೊಂದು ಸ್ವಲ್ಪ ಮಸಾಲೆ ರುಬ್ಕೊಳ್ಳೋಷ್ಟೊತ್ತಿಗೆ ಇದು ಕುದಿಯುತ್ತೆ. ಆಮೇಲೆ ಇದನ್ನು ಹಾಕೋಣ. ಇದು ನೋಡಿ, ಮೊಳಕೆ ಹುಳ್ಳಿಕಾಳು, ಬಟಾಣಿ ಹಾಕ್ಕೊಂಡಿದ್ದೀನಿ. ಬಟಾಣಿ ಸ್ವಲ್ಪ ಇತ್ತು ಅಂತ ವೇಸ್ಟ್ ಆಗುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. ಇದು ಆಲೂಗಡ್ಡೆ ಹಾಕ್ಕೊಂಡು ಇದು ಮಾಡ್ಕೋಬೇಕು. ಸಾಂಬಾರು ಅಂದರೆ ಸಾಂಬಾರೇ ಆಗೋದು, ಅದು ಗೊಜ್ಜು ಥರ ಆಗುತ್ತೆ. ಗೊಜ್ಜು ಅಂದರೆ ತೀರಾ ಏನು ಗೊಜ್ಜು ಥರನೂ ಅಲ್ಲ, ತೀರಾ ಸಾಂಬಾರು ಥರನೂ ಅಲ್ಲ. ಚೆನ್ನಾಗಿರುತ್ತೆ ಊಟ ಮಾಡೋಕೆ. ಅನ್ನದ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆ, ದೋಸೆ ಜೊತೆ, ಅಕ್ಕಿ ರೊಟ್ಟಿ ಜೊತೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಕಡಕ್ ರೊಟ್ಟಿ ಜೊತೆ ಇನ್ನೂ ಚೆನ್ನಾಗಿರುತ್ತೆ ನೋಡಿರಿ. ಬಿಸಿಯಾಗ್ಬಿಟ್ಟೈತಿ. ಇಟ್ಟು ಬಿಟ್ಬಿಟ್ಟಿದ್ನ, ಚಮಚ ಸುಡ್ತೈತೆ. ಕಾಳಾಕ್ತೀನಿ ನೋಡ್ರಿ. ನೋಡಿ ಸಾಂಬಾರು ಆಗಿದೆ. ಆಲೂಗಡ್ಡೆ, ಮೊಳಕೆ ಹುಳ್ಳಿಕಾಳು, ಕೈಮಾ ಮಾಡ್ಕೊಂಡು ನೀವು ಟೇಸ್ಟ್ ಮಾಡಿ. ಈ ಥರ ಸಖತ್ತಾಗಿರುತ್ತೆ. ಈ ಕಡೆ ನೋಡಿರಿ, ಸೂಫಿಯಾ ಚಪಾತಿ ಮಾಡ್ತಾ ಇದ್ದಾಳೆ, ಚಪಾತಿ ಬೇಯಿಸ್ತಾ ಇದ್ದಾಳೆ, ನಾನು ಉಚ್ಕೊಡ್ತಾ ಇದ್ದೀನಿ. ಈ ಕಡೆ ಸ್ವಲ್ಪ ರೈಸಿಗೆ ಇಟ್ಕೊಂಡಿದ್ದೀವಿ. ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ರೈಸ್ ಬೇಕಾ, ಹಾಗಾಗಿ ಚಪಾತಿ ಒಂದೇ ತಿಂದವರು ಸಾಕು ಅಂತಾರೆ. ಆದರೂ ನಾನೊಂದು ಸ್ವಲ್ಪ ರೈಸ್ ಮಾಡ್ತೀನಿ, ಯಾಕಂದರೆ ಅವರು ಕೆಲ್ಸಕ್ಕೆ ಹೋಗಿ ಬಂದಿರ್ತಾರಲ್ಲ, ಅದಕ್ಕೆ. ನೋಡಿ, ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಸಖತ್ತಾಗಿದೆ, ಚೆನ್ನಾಗಿದೆ, ಸೂಪರ್. ಇನ್ನೂ ನಮ್ಮ ಮನೆಯವ್ರು ಬಂದಿಲ್ಲ, ನಾವೆಲ್ಲ ಊಟ ಮಾಡ್ತಾ ಇದ್ದೀವಿ. ಅವ್ರು ಬಂದಿದ ತಕ್ಷಣ ಅವರಿಗೂ ಹಾಕ್ಕೊಡ್ತೀನಿ.